ಯಾರು ನೀನು? ನಾನು ಯಾರಾದರೂ ನಿನಗೇನು? ನೀನು ಯಾರಾದ್ರೂ ನನಗಾದಿತ್ತು? ಎಂತದ್ದು ಎಂತದಾದಿತ್ತು? ಯಾವುದಕ್ಕಾದಿತ್ತು? ಮಾತಾಡ್ಲಿಕ್ಕೆ ಎಷ್ಟು ಬೇಕಾದ್ರೂ ಮಾತಾಡಿ, ನನಗೆ ತೊಂದರೆ ಇಲ್ಲ. ಎಷ್ಟು ಬೇಕಾದ ಸಮಯ ಉಂಟು ಇವತ್ತು. ಅದಲ್ಲ, ನೀನು ಎಷ್ಟು ಚಂದವೇ ನೀನು. ಏನು ಚಂದ ಇರಬಾರ್ದಾ? ಇರ್ಬೇಕಪ್ಪ. ಈ ಪ್ರಾಯಕ್ಕೆ ಬರುವಾಗ ಹೆಣ್ಮಕ್ಕಳು ಚಂದವೇ ಇರ್ಬೇಕು. ಚಂದ ಅಂದ್ರೆ ಎಷ್ಟು ಚಂದ ಅಂತ ಬೇಕಲ್ಲ? ಹೇಳಿ. ರಂಭೆಯ ಹಾಗೆ ಇದ್ದೀಯಲ್ಲ. ಮತ್ತೆ ನೀವು ರಂಭೆ ನೋಡಿದ್ದೀರಾ? ಒಳ್ಳೆ ವಿಷಯ. ರಂಭೆಯನ್ನು ನಾನು ನೋಡುದ. ಮತ್ತೆ ರಂಭೆ ಅಂತ ಹೇಳಿದ್ರಿ? ನಾನು ಇರುವುದು ಈ ಭೂಮಿಯ ಮೇಲೆ, ರಂಭೆ ಇರುವುದು ಮೇಲೆ ಸ್ವರ್ಗಲೋಕದಲ್ಲಿ. ಮತ್ತೆ ರಂಭೆ ಸುದ್ದಿ ಯಾಕೆ ಬಂತು? ಬರುವುದಕ್ಕೆ ಕಾರಣ ಉಂಟು. ಏನದು? ಹೋದ ಸಲ ನನ್ನ ಅಪ್ಪಯ್ಯ ಮೇಲೆ ಹೋಗಿದ್ದಾರೆ. ಹೋದ್ರಾ? ಹೋ, ಶಾಂತಿ ಶಾಂತಿ ಶಾಂತಿ. ಎಂತ ಶಾಂತಿ? ವರ್ಷಾಂತಿಕ ಮೊನ್ನೆ ಮುಗಿದು ಹೋಯ್ತು. ನೀನಂತ ಈ ಹೌದಾ? ಅಲ್ಲ, ಹೋಗಿದ್ದಾರೆ ಮಾತ್ರ ಅಲ್ಲ, ಭವಿಷ್ಯ ಇದೇ ಹೊತ್ತಿನಲ್ಲಿ ಈಗ ಅಲ್ಲಿ ರಂಭೆಯನ್ನು ನೋಡ್ತಾ ಇರ್ಬೇಕು. ನಿಮ್ಮಪ್ಪಯಲ್ಲಿ ರಂಭೆ ನೋಡ್ತಾ ಇದ್ದಾರೆ. ನಾನು ನಿನ್ನನ್ನು ಇಲ್ಲಿ ನೋಡ್ತಾ ಇದ್ದೇನೆ. ನೀವೆಂತ ಇಲ್ಲಿ ನೋಡುದು? ರಂಭೆಯ ಹಾಗಿರುವ ನಿನ್ನನ್ನು ನೋಡ್ತಾ ಇದ್ದೀನಿ. ಹಾಗೆ ನೋಡುವುದು ಮಾತ್ರ ಅಲ್ಲ, ಮತ್ತೆ ನೋಡ್ತಾ ಇದ್ದ ಹಾಗೆ ನೋಡ್ತಾ ಇದ್ದ ಹಾಗೆ ಹೊರಟದ್ದಲ್ಲ. ಹೋಗುದಾ? ಹೊರಟದ್ದೆ. ಹೋಗುದಾ? ಮತ್ತೆ ಹೋಗಬಹುದಾ? ಇಂತಹ ಅವಕಾಶ ಯಾವಾಗ ಸಿಗುತ್ತದೆ ಅಂತ ಕಾಯುವ ಜನ ಎಷ್ಟು ಬೇಕು ನಿಮಗೆ? ಅಂದ್ರೆ ಎಲ್ರ ಹಾಗೆ ನೀವಲ್ಲ. ಹಾಗಲ್ಲ, ಹೋಗಬೇಕು ಅಂತ ಆಲೋಚನೆ ಮಾಡುವಾಗ ಕೆಲವು ರೀತಿಯ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಏನು ಪ್ರಶ್ನೆ? ಈ ಊರಲ್ಲಿ ಇದ್ದು ಮೊದಲು ನಿನ್ನನ್ನು ಇಲ್ಲೆಲ್ಲಾದ್ರೂ ನೋಡಿದ್ದೇನೋ? ನೋಡಿದ್ದೀರಾ? ಒಂದು ವೇಳೆ ನೋಡಿರುತ್ತಿದ್ರೆ ನಾನು ಬಿಡುವವನ? ಓ ಸ್ವಾಮಿ, ಎಂತದ್ದು ಕೊಂಕುರುಡಿ ನಿಮ್ಮದು? ಬಿಡು ಅಂದ್ರೆ ನೋಡಿಯು ನೋಡದೆ ಇರ್ತಿದ್ರ? ಆಶೀರ್ವಾದ ಮಾಡದೆ ಇರ್ತಿದ್ರೆ? ನೀವೊಂದು ಮಾತಾಡಿಸದೆ ಇರ್ತಿದ್ರ? ಹಾಗೆ ಹೇಳಿದ್ದು. ಈಗ ಎಷ್ಟು ರೀತಿಯಾಗಿ ಮಸ್ತಕದ ಪುಟಗಳನ್ನು ಬಿಡಿಸಿ ಬಿಡಿಸಿ ನೋಡಿದರು ಪುಟಗಳೆಲ್ಲ ಬರಿದಾಗುತ್ತಾ ಇದೆ. ಈ ಯಾವುದೇ ಕಾರಣಕ್ಕೂ ಈ ಪಥ ಎದುರು ಬರ್ತಾ ಇಲ್ವಲ್ಲ? ಇಲ್ಲ. ಅದಕ್ಕಾಗಿ ನಿನ್ನಲ್ಲಿ ಕೇಳ್ತಾ ಇರುವುದು. ಏನಿದು? ಯಾರೇ ನೀನು? ನಿನ್ನ ಅಪ್ಪಯ್ಯ ಎಲ್ಲಿ? ಅಪ್ಪಯ್ಯ. ನಿನ್ನ ಅಬ್ಬಿ? ಅಬ್ಬಿ ಅಂದ್ರೆ ಅಮ್ಮ. ಅಮ್ಮ. ಅಮ್ಮ ಎಲ್ಲಿ? ಯಾರನ್ನು ಹುಡುಕಾಡುತ್ತಾ ಈ ಕಡೆಗೆ ಬಂದೆ, ಈ ಹೊಳೆ ಬಂದಿದೆ ಆ ಕಡೆಯಿಂದ ಈ ಕಡೆಗೆ ಸುತ್ತ ಹಾಕ್ತಾ ಇದೆಯಲ್ಲ, ಏನು ಕಾರಣ? ಎಲ್ಲ ವಿಷಯ ಬೇಕು ನನಗೆ. ನನ್ನನ್ನು ಕೇಳುವಂತಹ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಇನ್ನು ಈ ಊರಲ್ಲಿ ಶಂಭು ದೀಕ್ಷಿತರಿದ್ದು ನನ್ನ ಅಭಯ, ಅವರ ಮಗ ಗೋವಿಂದ ದೀಕ್ಷಿತರು ಅಂತ ಹೇಳಿದ್ರೆ ಆ ವ್ಯಕ್ತಿ ಈ ಊರಲ್ಲಿ ನಾನೇ. ಓಹೋ, ದೀಕ್ಷಿತರು. ಅದು ನಾವು. ಸ್ವಾಮಿ, ಮಣಿಬೆನಯ್ಯ ಫೆಬ್ರವರಿಯ
ಈಗ ಸಮಾಧಾನ ಆಯ್ತು ನನಗೆ. ನನಗೂ ಸಮಾಧಾನ ಆಯ್ತು. ಯಾಕೆ ಗೊತ್ತಾ? ಮನಸ್ಸಿನ ಒಳಗೆ ಒಂದು ರೀತಿಯ ಭಯ ಇತ್ತು. ಏನು? ನಾನೇನೋ ಮಾತಿಗೆ ಆರಂಭಿಸಿದ್ದೇನೆ, ಅದಕ್ಕೆ ಪ್ರತಿಯಾಗಿ ನೀವು ಸ್ಪಂದಿಸುವುದಕ್ಕೆ ಬರ್ತೀಯೋ ಇಲ್ವೋ ಅಂತ. ಅಂತೂ ನಿನ್ನ ಈ ಹೊತ್ತಿನ ಕ್ರಮವನ್ನು ಕಂಡಾಗ, ನಿನ್ನ ಈ ನೃತ್ಯ ವೈಭವ ಕಂಡಾಗ ಅಡ್ಡಿಲ್ಲ. ಯಾವ್ದಕ್ಕೆ? ನೋಡ್ಲಿಕ್ಕೆ ಅಲ್ಲಲ್ಲ, ನೋಡ್ಲಿಕ್ಕೆ ಮಾತಲ್ಲ, ನೀನು ಮಾತಿಗೆ ಮಾತಾಗಿ ಬರುವವಳು ಅಂತ ಗೊತ್ತಾಯ್ತು. ನನಗೊಂದು ಆಸೆ ಇತ್ತು, ಓಲಿ ನಟರಾಜನ ದೇವಸ್ಥಾನ ಉಂಟಲ್ಲ, ಹೌದು, ಅಲ್ಲಿ ಹೋಗಿ ನಾಟ್ಯ ಮಾಡ್ಬೇಕೆಂಬುದಾಗಿ. ಯಾರು ಒಳಗೆ ಬಿಡುವುದಿಲ್ಲ ಅಂತ. ಈಗ ಪೂಜೆ ಹೇಳಿದ್ರು ಪೂಜೆ ಆಯ್ತೆಂಬುದಾಗಿ. ಹಾಗಿದ್ರೆ ನಟರಾಜನ ಎದುರು ನರ್ತಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ ಚಿಂತೆ ಮಾಡುವಂತಹ ಸಂದರ್ಭದಲ್ಲಿ ನಟರಾಜ ಸ್ವರೂಪದಂತಹ ನೀವು ಕಣ್ಣ ಸಿಕ್ಕಿದ್ರಿ. ಆ ದೇವರು ಬೇರೆ ಅಲ್ಲ, ಈ ದೇವರು ಬೇರೆ ಅಲ್ಲ. ಖಂಡಿತ. ಹಾಗಾಗಿ ನನ್ನ ನರ್ತನ ಸೇವೆ